ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಯೂಟ್ಯೂಬ್ ಚಾನಲ್. ಓಕೆ, ನಾವಿಬ್ಬರು ಇಲ್ಲಿ ಬಂದು ಏನು ಕೂತಿದ್ದೀವಿ ಅಂತಂದರೆ, ಅರ್ಜುನು ನಮಗೆ ಏನೋ ಒಂದು ವಿಶೇಷವಾಗಿ ಒಂದಷ್ಟು ಕ್ವಶನ್ನ ತಯಾರು ಮಾಡ್ಕೊಂಡಿದ್ದಾನಂತೆ. ಅದನ್ನು ನಮಗೆ ಕೇಳ್ತಾನೆ. ಅದು ಇನ್ನೂ ನಮಗೇನು ತೋರಿಸಿಲ್ಲ, ಅವನು ಕುತೂಹಲದಿಂದ ಕಾಯ್ತಾ ಇದ್ದೀವಿ ನಾವು. ಸೊ ಓಕೆ, ಏನಂದರೆ ಇದು Q&A ಥರನೂ ಇರುತ್ತೆ, ಮತ್ತು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಲೂ ಆಗುತ್ತೆ. ಆಮೇಲೆ ನಾನಾ ನಿಜ ಹೇಳಬೇಕು, ಓಕೆನಾ, ಆ ಥರ ಇರುತ್ತೆ. ಸೊ ಟೋಟಲ್ ಇದರಲ್ಲಿ 2 ರೌಂಡು, ಓಕೆನಾ. ರೌಂಡ್ 1 ಸ್ಟಾರ್ಟ್ ಮಾಡೋಣ. ಸೊ ತಡ ಮಾಡದೆ ಈ ವಿಡಿಯೋನ ರೌಂಡ್ 1 ಸ್ಟಾರ್ಟ್ ಮಾಡಿಬಿಡೋಣ. ರೌಂಡ್ 1 ಏನು ಅಂದರೆ ಎಷ್ಟು ಗೊತ್ತು, ಅಂದರೆ ಒಬ್ರಿಗೊಬ್ರ ಬಗ್ಗೆ ಎಷ್ಟು ಗೊತ್ತು, ಓಕೆನಾ. ರೌಂಡ್ 1 ಎಷ್ಟು ಗೊತ್ತು. ಓಕೆ, ಫಸ್ಟ್ ಕ್ವಶನ್ ಇಬ್ರಿಗೂ ನಾನು ಇವಾಗ ಏನು ಕ್ವಶನ್ ಕೇಳ್ತೀನೋ ನೀವಿಬ್ರು ಆನ್ಸರ್ ಮಾಡಬೇಕು. ಅಂದರೆ ಫಸ್ಟ್ ಅವಳು ಆಮೇಲೆ ಹಂಗೆ. ಅಂದರೆ ಇಬ್ಬರಲ್ಲಿ ಯಾರು ಬೇಕಾದ್ರೆ ಫಸ್ಟ್ ಮಾಡ್ಬೋದು, ಫಸ್ಟ್ ಸೆಕೆಂಡು ಅಂತಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಒಟ್ಟಿನಲ್ಲಿ ಕರೆಕ್ಟ್ ಆನ್ಸರ್ಸ್ ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಮ್ಗಳಿಗೆ. ಓಕೆ, ಕ್ವಶನ್ 1, ಯಾರು ಹೆಚ್ಚು ಕೋಪ ಮಾಡ್ಕೊಳ್ತಾರೆ ನಿಮ್ಮಿಬ್ಬರಲ್ಲಿ? ತುಂಬ ಕೋಪ ನಾನೇ ಸ್ವಲ್ಪ ಮಾಡ್ಕೊತೀನಿ. ಓಕೆ, ಮೊದಲು ಐ ಲವ್ ಯು ಹೇಳಿದ್ದು ಯಾರು? ನಾನೇ. ಹಣ ಹೆಚ್ಚು ಖರ್ಚು ಮಾಡೋದು ಯಾರು? ಇಬ್ರು ಮಾಡಲ್ಲ. ಇಬ್ರು ಸೇಮ್ ಮಾಡ್ತೀವಿ, ಇಬ್ರು ಜಾಸ್ತಿ ಮಾಡಲ್ಲ. ಮಾತಾಡ್ಕೊಂಡು ಮಾಡ್ತೀವಿ ಅಷ್ಟೇ ಖರ್ಚು. ಜಗಳ ಆದಮೇಲೆ ಮೊದಲು ಮಾತಾಡೋರು ಯಾರು? ನಾನೇ. ಆಬ್ವಿಯಸ್ಲಿ ನಾವೇ ಮಾತಾಡೋದು. ಹೆಣ್ಮಕ್ಳು ಸೋಲಲ್ಲ. ಓಕೆ, 5ನೇ ಕ್ವಶನ್ನು, ರೊಮ್ಯಾಂಟಿಕ್ ಯಾರು ನಿಮ್ಮಿಬ್ಬರಲ್ಲಿ? ಇವಳೇ ರೊಮ್ಯಾಂಟಿಕ್, ಜಾಸ್ತಿ ರೊಮ್ಯಾಂಟಿಕ್ ಇವಳೆ. ಅಂದರೆ ಇಬ್ರು ಈಕ್ವಲ್ ಆಗಿ. ಇಬ್ರು ಸೇಮ್. ಹೆಚ್ಚು ಡ್ರಾಮಾ ಮಾಡೋದು ಯಾರು? ಇಬ್ರು ಮಾಡಲ್ಲ. ಕರೆಕ್ಟಾಗಿ ಆನ್ಸರ್ ಬೇಕು. ಇಬ್ರು ಮಾಡಲ್ಲ ಅಂದ್ರೆ ನಿಮ್ಮಿಬ್ರಲ್ಲಿ ಯಾರನ್ನ ಒಬ್ರು, ಅಂದ್ರೆ ನಿಮ್ಮಿಬ್ರು ಕಂಪೇರ್ ಮಾಡಿದ್ರೆ ಯಾರು ಒಬ್ರು ಅಂತ. ನಾನೇ ಮಾಡೋದು. ಅವನೇ ಡ್ರಾಮಾ ಮಾಡೋದಾ? ಏನು ಡ್ರಾಮಾ ಮಾಡ್ತಾನೆ? ಅಂದರೆ ಏನಾದ್ರು ಇವಳಿಗೆ ಕೋಪ ಬರ್ಸ್ಬಿಟ್ಟಿರ್ತೀನಿ ಅನ್ಕೋ, ಅವಾಗ ಏನೋ ಸ್ವಲ್ಪ ಕೂಸಿ ಹೊಡಿಯೋಕ್ಕೆ ಡ್ರಾಮಾ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಸೆವೆಂತ್ ಕ್ವಶನ್ನು, ಮೊದಲು ಕ್ಷಮೆ ಕೇಳೋದು ಯಾರು? ಅಂದರೆ ಜಗಳ ಆದಮೇಲೆ ಫಸ್ಟು ನಿಮ್ಮಿಬ್ಬರಲ್ಲಿ ಯಾರು ಸಾರಿ ಕೇಳೋದು? ನಾನೇ ಕೇಳೋದು. ನಾನು ಕೇಳಿಲ್ಲ ಅಂದರೆ ಅಳ್ತಿರ್ತಾರ, ಆ ಥರ ಸೌಂಡ್ ಬರ್ತಾ ಇರುತ್ತೆ. ಓ ಹೌದಾ? ಓಕೆ, ನೆಕ್ಸ್ಟ್ ಕ್ವಶನು, ಒಬ್ಬರಿಲ್ಲದೆ ಒಂದು ದಿನ ಇರೋಕ್ಕಾಗದೆ ಇರೋರು ಯಾರು? ಅಂದರೆ ನಿಮ್ಮಿಬ್ಬರಲ್ಲಿ ಯಾರನ್ನ ಒಬ್ಬರು ಇಲ್ಲ ಅಂದರೆ ಇಬ್ರಿಗೂ ಆಗಲ್ಲಪ್ಪ. ಇಬ್ರು ಬೇಕಾ? ಇಬ್ರಿಗೂ ಬೇಕು. ಓಕೆ, ನನಗಂತೂ ಆಗಲ್ಲ, ಅವಳಿಗೂ ಆಗಲ್ಲ. ನೀವು ಫಸ್ಟು ಮೊದಲು ಜಗಳ ಆಡಿದ್ದು ಯಾವ ವಿಷಯಕ್ಕೆ ಆಯಿತು? ಅಂದರೆ ನೀವಿಬ್ಬರು ಏನಕ್ಕೆ ಫಸ್ಟು ಜಗಳ ಆಡಿದ್ದು, ಯಾವ ಮ್ಯಾಟ್ರಿಗೆ ಅಂತ? ಅಂದರೆ ಮದುವೆ ಆದ್ಮೇಲೆ ಯಾವಾಗಾರು ನೀವು ಮುಂಚೆಯಿಂದನೂ? ಮುಂಚೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿಲ್ಲ ಅಂದ್ಬಿಟ್ಟು ಸರಿಯಾಗಿ ಜಗಳ ಆಡಿದ್ದೆ. ಒಂದು ವಾರ ರಿಪ್ಲೈ ಮಾಡ್ತಿದ್ದೆ. ಒಂದು ವಾರ ಮೆಸೇಜ್ ಮಾಡಿಲ್ಲ. ಆಮೇಲೆ ಅವಳು ಕೋಪ ಮಾಡ್ಕೊಂಡು ಆಮೇಲೆ ಅವಳೇ ಮಾಡಿದ್ಲು ಮೆಸೇಜ್, ಸಾರಿ ಅನ್ಕೊಂಡು ಮಾಡು. ಓಕೆ, ಈಗ ನೆಕ್ಸ್ಟ್ ಇದು ಮುಗೀತು. ರೌಂಡ್ 2 ನಿಜ ಹೇಳಬೇಕು, ಆಯಿತಾ? ಈಗ ಏನಂದರೆ ನಾನು ಕೇಳೋ ಕ್ವಶನ್ಸ್ಗೆ ಇಬ್ಬರು ಆನ್ಸರ್ ಮಾಡಬೇಕು, ಇಬ್ಬರು ನಿಜ ಹೇಳಬೇಕು. ಅಂದರೆ ಸೇಮ್ ಆನ್ಸರ್ಸ್ ಬರೋಂಗಿಲ್ಲ, ಓಕೆನಾ? ಮೊದಲು ಡೇಟ್ನಲ್ಲಿ ಯಾರು ನರ್ವಸ್ ಆಗಿದ್ರಿ? ಸಖತ್ ನರ್ವಸ್ ಆಗಿದ್ದ ಫುಲ್ ಶೇಕ್. ಯಾರು ನೋಡಿ, ಅದು ನನಗೆ ಗೊತ್ತು. ಅಯ್ಯೋ, ನನ್ನ ಹತ್ರ ವಿಡಿಯೋನು ಇದೆಯಲ್ಲ, ಏನು ಟೆನ್ಷನ್ ಆಗ್ಬಿಟ್ಟಿದ್ದ. ಅಂದರೆ ಅವ್ರು ಏರ್ಪೋರ್ಟಿಂದ ಬಂದರು, ಅವರು ಏರ್ಪೋರ್ಟಿಗೆ ಬಂದರು. ಏರ್ಪೋರ್ಟಲ್ಲಿ ಅವ್ರನ್ನ ಇದು ಮಾಡಬೇಕಿತ್ತು, ರಿಸೀವ್ ಮಾಡ್ಕೊಳಕ್ಕೆ ಅಂತ. ಅದೇ ಫಸ್ಟ್ ಮೀಟ್ ಅಲ್ಲ ನಿಮ್ಮದು? ಏರ್ಪೋರ್ಟಲ್ಲಿ ಇವ್ರದ್ದು ಫಸ್ಟ್ ಮೀಟ್ ಆಗಿದ್ದು. ಅಯ್ಯೋ, ವೇಣು ನಡುಕ್ತಿದ್ದ ಅಂದರೆ ನಡುಕ್ತಿದ್ದೆ ನಾನು. ಮೀಟ್ ಆಫ್ ಟೆನ್ಷನ್ನು. ಅಷ್ಟು ಚಳಿ ಇದೆ, ಆ ಚಳಿಯಲ್ಲೂ ಅಂತ ಅಂತ ಇದ್ದೆ ನಾನು. ಅಂದರೆ ಫಸ್ಟ್ ಮೀಟ್ ಅಲ್ಲ, ಸೊ ತುಂಬ ವರ್ಷಗಳ ಹಿಂದೆ. ಓಕೆ, ಈಗ ನಿಜ ಹೇಳಬೇಕು, ನನ್ನಲ್ಲಿ ನಿನಗೆ ಇಷ್ಟವಿಲ್ಲದ ಹ್ಯಾಬಿಟ್ ಯಾವುದು? ಇಬ್ಬರು ಆನ್ಸರ್ ಮಾಡಬೇಕು. ಅಂದರೆ ಅವನಿಗೆ ಇಷ್ಟ ಇಲ್ದಿರೋ ಹ್ಯಾಬಿಟ್ ಅವನಲ್ಲಿ
ನಿಮ್ಗೇನು ಅವನಲ್ಲಿ ಇಷ್ಟ ಇಲ್ದಿರ ಬಿಟ್ಟು ಅಥವಾ ನಿಮಗೆ ಅವರಲ್ಲಿ ಏನು ಇಷ್ಟ ಇಲ್ದಿರ ಬಿಟ್ಟು ಆನ್ಸರ್ ಮಾಡಬೇಕು. ಇಷ್ಟ ಇಲ್ದಿರೋದಂಥದ್ದು ಏನಿಲ್ಲ ಅವಳ ಹತ್ರ, ಎಲ್ಲಾನು ಇದೆ. ಆದರೆ ಹೇಳ್ತೀನಿ ಒಂದು ನಿಮಿಷ, ನಿಜ ಹೇಳ್ತೀನಿ. ಸಡನ್ನಾಗಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಪಟ್ ಅಂತ ಕೋಪ ಮಾಡ್ಕೊಂತಾಳೆ, ಅದೊಂದು ಇಷ್ಟ ಆಗೋದಿಲ್ಲ. ಬಟ್ ಇನ್ನೆಲ್ಲಾನು ಏನಿಲ್ಲ. ಮೊಬೈಲ್ ಯೂಸ್ ಮಾಡೋದು ಒಟ್ಟಿಗೆ ಇರ್ತಾರೆ. ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತಾನ. ಹಾ ನೆಕ್ಸ್ಟ್ ಅಯ್ಯೋ ಅದು ನೋಡೋದು ಎಲ್ಲಿ ಮಲ್ಗೈತೆ. ಹಾಂ ಓಕೆ. ನನ್ನಲ್ಲಿ ಚೇಂಜ್ ಆಗಬೇಕಾದ ಒಂದು ಥಿಂಗ್ ಯಾವುದು? ನೀವು ಹೇಳಿ. ಸೇಫ್ ಆನ್ಸರ್. ಇವರಿಗೆ ಸೇಫ್ ಆಗಿ ಆನ್ಸರ್ ಮಾಡೋದಕ್ಕೆ ನೀವೇ ಹೇಳಿ ಫಸ್ಟ್. ಅಲ್ಲ, ಏನು First ಅವ್ರೇ answer ಕೋಪ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಬೇಕಷ್ಟೇ. ನಾನು ಅದೇ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡ್ಕೊಬೇಕು. ಅವ್ರು ಅಷ್ಟೇನಾ? ನೋಡೋದು. ನನ್ನಲ್ಲಿ ಮೋಸ್ಟ್ ಇರಿಟೇಟಿಂಗ್ ಥಿಂಗ್ ಯಾವುದು? ಎಲ್ಲ ಒಂದೇ ಥರ ಇದೆಲ್ಲ ಕ್ವಶನ್. ಇರಿಟೇಟಿಂಗ್ ಥಿಂಗ್ ಯಾವುದೂ ಇಲ್ಲಪ್ಪ, ನಿಜ ನಿಜ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೂ ಇಲ್ಲ. ಇರಿಟೇಟ್ ಆಗಿ ಏನು ಸೇಫಾಗಿ ಗೇಮ್ ಆಡ್ತಾ ಇದ್ದೀರಾ? ಸೇಫ್ ಗೇಮ್ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಎಲ್ಲರಲ್ಲೂ ಒಂದು ಇರಿಟೇಟಿಂಗ್ ಅನ್ನೋದು ಇದ್ದೇ ಇರುತ್ತೆ. ಇರಿಟೇಟ್ ಇದ್ರಲ್ಲಿ ಇರಿಟೇಟಿಂಗ್ ಅನ್ನೋದು ಏನೂ ಇಲ್ಲ, ನಿಜವಾಗ್ಲೂ. ನಾನು ಕಂಡು ಹಿಡ್ದಾಗ ನೆಕ್ಸ್ಟ್ ಹೇಳ್ತೀನಿ. 100% ಏನಿಲ್ಲ, ಏನೂ ಇಲ್ಲಪ್ಪ. ಅವಳು ಏನು ತಗೊಂಡ್ರು, ಏನು ಇದು ಮಾಡಿದ್ರು ನನಗೆ ಖುಷಿ ಇರುತ್ತೆ. ಇರಿಟೇಟಿಂಗ್ ಅಂತ ಏನಿಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ ಫಸ್ಟ್ ಒಪಿನಿಯನ್ ಏನು? ಅವ್ರ ಫ್ಯಾಮಿಲಿ ಬಗ್ಗೆ ಕಣ ನಿಮಗೆ ಫಸ್ಟ್ ಒಪಿನಿಯನ್ ಏನು? ಇವಳ ಫ್ಯಾಮಿಲಿ ಬಗ್ಗೆ ನನಗೆ ಫಸ್ಟ್ ಒಪಿನಿಯನ್ ಏನಂದರೆ, ನಿಜವಾಗ್ಲೂ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ನಮ್ಮ ಗಾಡ್ ಗಿಫ್ಟ್ ಇದ್ದಂಗೆ. ಹಾಂ ನಿಮಗೆ? ಸೇಮ್. ಹಾಂ ಸೇಮೇ. ಇಲ್ಲ, ನಮ್ಮ ಅತ್ತೆ ಮಾವ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಆ್ಯಕ್ಚುಲಿ ತುಂಬ ಒಳ್ಳೆಯವರು, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ. ಓಕೆನಾ? ನನಗೂ ಅಷ್ಟೇ, ಇನ್ನೇನು ಹೇಳಕ್ಕಿಲ್ಲ. ಅದೇ ಇವಾಗ ಫಸ್ಟ್ ಟೈಮ್ ಅದೇ ನರ್ವಸ್ ಆಗಿದ್ರಿ, ಓಕೆ ಎಲ್ಲ ಆಯಿತು. ನನ್ನನ್ನು ಫಸ್ಟ್ ಟೈಮ್ ನೋಡಿದಾಗ ಏನು ಅನ್ನಿಸ್ತು? ಅಂದರೆ ಒಬ್ರಿಗೊಬ್ರು ಫಸ್ಟ್ ಟೈಮ್ ನೋಡ್ಕೊಂಡ್ರಲ್ಲ, ಈ ಏನಂತಾರೆ ಆನ್ಲೈನಲ್ಲೆಲ್ಲ ನೋಡಿದ್ರಿ ಅದೆಲ್ಲ ಓಕೆನಾ? ಫೋನಲ್ಲಿ ಒಬ್ರಿಗೊಬ್ರು ಫೋಟೋ ನೋಡ್ಕೊತಿದ್ರಿ ಎಲ್ಲ ಓಕೆ. ಡೈರೆಕ್ಟ್ ಫಸ್ಟ್ ಟೈಮು ಡೈರೆಕ್ಟಾಗಿ ನೋಡಿದಾಗ ಒಬ್ರಿಗೊಬ್ರಿಗೆ ಏನು ಅನ್ನಿಸ್ತು? ಡೈರೆಕ್ಟಾಗಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತಲ್ಲ? ಏನು ಅನ್ನಿಸ್ತು ಅವ್ರನ್ನ ನೋಡಿ? ನನ್ನ ಹೆಂಡತಿ ಬಂದ್ಲಪ್ಪ, ಜೋರಿದ್ದೀನಿ ಅಂತ ಜೋರಿದ್ಯಾ ಅಂತ ಏನು ನನ್ನ ಹೆಂಡತಿ ಬಂದ್ಲಪ್ಪ ಅಂತ ಅಲ್ಲ, ಹಂಗೆ ಅನ್ಸಿದ್ದು ನನಗೆ. ನನ್ನ ಹೆಂಡತಿ ಬಂದು, ನನ್ನ ಹೆಂಡತಿ ನೋಡಿದ್ನ. ಅಲ್ವೋ, ಅಂದ್ರೆ ನಿನ್ಗೆ ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ಏನ್ ಅನ್ನಿಸ್ತು ಅವ್ರ ಬಗ್ಗೆ? ಇವಾಗ ಅವ್ರು ನನ್ಗೆ ಹೇಳಿದ್ರಪ್ಪ, ಅವ್ರು ಬಂದು ನನ್ನ ನೋಡಿದ್ರಂತೆ, ಅವಾಗ ಏನು ಅಂದ್ರೆ ಆಟಿಟ್ಯೂಡ್ ನನಗೆ ಅಂತ ಅನ್ಕೊಂಡ್ರು. ಆ ಥರ ನನಗೆ ಪಾಪ ಅನಿಸ್ತು. ಅದು ಅವ್ರ ಆನ್ಸರ್. ಅದು ಯಾಕಂದ್ರೆ ಅವ್ರು ಆಲ್ರೆಡಿ ಹೇಳಿದಾರೆ. ನನಗೆ ಏನು ಅನಿಸ್ಲಿಲ್ಲ, ಗಾಡ್ ಫ್ರೆಂಡ್ಸ್, ನನಗೇನು ಅನಿಸ್ಲೇ ಇಲ್ಲ. ಒಬ್ಬ ಒಳ್ಳೆ ಫಿಗರು, ಒಬ್ಬ ಒಳ್ಳೆ ಸಖತ್ತಾಗಿದ್ದಾಳೆ. ಸಖತ್ತಾಗವಳೆ ಅನ್ಸ್ತು. ಅದೇನೇ ಮತ್ತೆ ಅದೇ ಫಸ್ಟ್ ಅನ್ಸೋದು ಏನು ಅಂತ ಅಂದ್ರೆ ಸಖತ್ತಾಗಿದ್ದಾಳಪ್ಪ ಅಂತ ಅನ್ಸ್ತು. ನಿಮ್ಗೆ ಏನ್ ಅನಿಸ್ತು? ಅದೇ ಪಾಪ ಅನ್ಸುತ್ತೆ. ಪಾಪ ಅನ್ಸ್ತು. ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೆ ಬೇರೆ ತರ ಇತ್ತು, ಡೈರೆಕ್ಟ್ ಆಗಿ ನೋಡಿದ್ರೆ ಏನಕ್ಕೆ ಅನಿಸ್ತು ನಿಮ್ಗೆ? ಏನಕ್ಕೆ ನಿಮ್ಗೆ ಪಾಪ ಹೇಳಿದ್ರು ಮೊಬೈಲ್ ಎಲ್ಲ, ಆಮೇಲೆ ಡೈರೆಕ್ಟ್ ಆಗಿ ನೋಡ್ತಾ ಪಾಪ ಏನು ಹೇಳಿದ್ದ? ಜೋರ್ ಅನ್ಕೊಂಡಿದ್ದೆ ನಾನು. ಅಂದ್ರೆ ಜೋರ್ ಹತ್ರ ಮಾತಾಡ್ತಿದ್ರು, ಅಂದ್ರೆ ಬೈಯೋದು ಹಂಗೆಲ್ಲ ಮಾಡ್ತಿದ್ರು. ಡೈರೆಕ್ಟ್ ಆಗಿ ನೋಡಿದ್ರು. ಅಲ್ಲ, ಏನಕ್ಕೆ ಅನಿಸ್ತು ನಿಮ್ಗೆ ಪಾಪ ಅಂತ ಅವನ್ನ ನೋಡಿ? ಗೊತ್ತಿಲ್ಲ, ಪಾಪ ನೋಡಿದ್ವಾಗ್ಲೇ ಪಾಪ ಅನ್ಸ್ತು. ಮತ್ ನನ್ನನ್ನು ನೋಡಿ ಏನಕ್ಕೆ ನಿಮ್ಗೆ ಆಟಿಟ್ಯೂಡ್ ಅಂತ ಅನಿಸ್ತು? ಗೊತ್ತಿಲ್ಲ. ನನ್ನ ನೋಡಿದವರೆಲ್ಲ ಹಂಗೆ ಹೇಳ್ತಾರಪ್ಪ. ರೆಡಿ? ನೆಕ್ಸ್ಟ್ ಕೇಳು ಬೇಗ. ಓಕೆ ಆಯ್ತು. ಇವಾಗ ಅವ್ರನ್ನ ಫಸ್ಟು ಕರ್ಕೊಂಬಂದ್ವಿ, ಅದೇ ಅದೋಗಿ ಎಲ್ಲ ಕರ್ಕೊಂಬಂದ್ವಿ ಏರ್ಪೋರ್ಟಲ್ಲಿ ಎಲ್ಲ ಆಯ್ತಲ್ಲ. ನೀವು ಅಷ್ಟೇ ಬಂದ್ರಿ, ಅವನ್ನ ನೋಡಿದ್ರಿ, ಎಲ್ಲ ಆಯಿತು. ಪಾಪ ಅನ್ನಿಸ್ತು, ಎಲ್ಲ ಮುಗೀತು. ಅವನ ಜೊತೆ ಅಥವಾ ಅವ್ರ ಜೊತೆ, ಇವಾಗ ನನ್ನ ಜೊತೆ ಫಸ್ಟು ಡೇಟಿಂಗ್, ನನ್ನ ಜೊತೆ ಫಸ್ಟ್ ಡೇಟ್ಗೆ ರೇಟಿಂಗ್ ಎಷ್ಟು ಕೊಡ್ತೀರಾ? ಅಂದರೆ ನೀವು ಒಬ್ರಿಗೊಬ್ರು ಡೇಟಿಂಗ್ ಹೋದ್ರಿ, ಸೊ ಅದಕ್ಕೆ ಫಸ್ಟ್ ರೇಟಿಂಗ್ ಎಷ್ಟು ಕೊಡ್ತೀರಾ ಇಬ್ಬರು? 10ಗೆ 10. ನಾನು ಅಷ್ಟೇ 10ಗೆ 10. ಏನ ಸೇಫ್ ಅಂತೂ ಅಲ್ಲ, 100%. ಅದೇ 10ಗೆ 10 ಅನ್ಸಿದ್ದಕ್ಕೆ ಮದುವೆ ಆಗಿದ್ದೀರಾ ಅಷ್ಟೇ. ಓಕೆ, ಈಗ ಎರಡು ಹೃದಯಗಳು ಟಚ್ ಆದಮೇಲೆ 10ಗೆ ರೇಟ್ ಕೊಟ್ಟ ಮೇಲೆ ಮದುವೆ ಆಗಿದ್ದು ನಾವು.
ಓಕೆ ಆಟು ಕಣೆ ಆಟ್. ಓಕೆ, ನನ್ನ ಯಾವ ಮಾತು ಹೆಚ್ಚು ಹರ್ಟ್ ಮಾಡ್ತು? ಅಂದರೆ ಇವಾಗ ನಿಮಗೆ ಇವಾಗ ಅವ್ರು ಹೇಳಿದ್ದು ಏನೋ ಒಂದು ವರ್ಡು ನಿನಗೆ ಹರ್ಟ್ ಮಾಡ್ತು, ಅಥವಾ ಅವ್ನು ಹೇಳಿರೋದು ನಿಮ್ಗೆ ಏನು ವರ್ಡ್ ಹರ್ಟ್ ಆಯಿತು ಫಸ್ಟ? ಅಂದರೆ ಈ ಮಾತು ನನಗೆ ಹರ್ಟ್ ಆಯಿತು, ಅದು ನಾನು ಮರ್ತಿಲ್ಲ, ಅದು ಮರೆಯೋಕ್ಕೆ ಹೋದ್ರೂ ನನಗೆ ಹರ್ಟ್ ಆಗುತ್ತೆ, ಆ ಥರ ಹರ್ಟ್. ಮರೆಯೋಕ್ಕೆ ಆ ಥರ ಏನಿಲ್ಲ. ಹರ್ಟ್ ಅನ್ನೋದಕ್ಕೆ ಏನು ಹರ್ಟ್ ಇದುವರೆಗೂ ಏನು ಒಂದೇ ಇಲ್ಲ ಅವ್ರು ಹರ್ಟ್ ಮಾಡೋದು. ಹರ್ಟ್ ತುಂಬ ಹರ್ಟ್ ಆಗೋ ಥರ ಏನು ಒಂದೇ. ಮರಿದೇ ನನಗೂ ಅಷ್ಟು ಅಂಥದ್ದೇನಿಲ್ಲ, ಮರಿದೇ ಇರೋಕ್ಕಾಗದೇ ಇರ್ತಿದ್ದಿಲ್ಲ. ಹೌದು, ಇದು ನಾನು ಒಪ್ತೀನಿ, ಯಾಕಂದರೆ ನಾನು ನೋಡ್ತಾ ಇರ್ತೀನಲ್ಲ, ಇಬ್ಬರು ಅಷ್ಟೇ. ಅಂದರೆ ಹರ್ಟ್ ಆಗೋ ಥರ ಏನೂ ಮಾತಾಡ್ಕೊಳ್ಳಲ್ಲ. ಓಕೆ, ನನ್ನ ಜೊತೆ ಯಾವ ಮೆಮೊರಿ ಫೇವ್ರೇಟ್? ಅಂದರೆ ಇವಾಗ ಇಬ್ರಿಗೂ ಯಾವ ಮೆಮೊರಿ, ನಿನಗೆ ಅವರಲ್ಲಿ ಯಾವ ಮೆಮೊರಿ ಫೇವ್ರೇಟು, ನಿಮಗೆ ಅವನಲ್ಲಿ ಯಾವ ಮೆಮೊರಿ ಫೇವ್ರೇಟ್? ಈ ಮೆಮೊರಿ, ಅಪ್ಪ ಈ ಮೆಮೊರಿ ಅಂದರೆ ನನಗೆ, ನಾನು ಸತ್ರು ನನ್ನ ಜೊತೆ ಬರುತ್ತೆ, ಅಥವಾ ನನ್ನ ಮೊಮ್ಮಕ್ಕಳಿಗೆಲ್ಲ ಈ ಒಂದು ಮೆಮೊರಿನ ನಾನು ಹೇಳ್ತೀನಿ ಫೇವ್ರೇಟ್ ಇದು ನನಗೆ ಅಂತಂದರೆ ಯಾವುದು? ನನ್ನ ಫೇವ್ರೆಟ್ ಮೆಮೊರಿ ಅಂದರೆ ಇವಳು ಫಸ್ಟ್ ಟೈಮ್ ಬಂದು ನನ್ನ ಒಂಥರ ಒಂದು ಪ್ರೀತಿಯಿಂದ ಒಂದು ಹಗ್ ಮಾಡಿ ಹಾಯ್ ಹೇಳಿದ್ಲು. ಅದು ನನ್ನ ಮೆಮೊರಿ ಅಂದರೆ ಅದನ್ನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಸೇಮ್ ಅಂತೀರಾ? ಅಲ್ಲ, ನನಗೆಲ್ಲದು ಒಳ್ಳೆ ಮೆಮೊರಿ. ಅಲ್ಲ ನನಗೆ ಅಂದರೆ ಎಲ್ಲಾನು ಒಳ್ಳೆ ಮೆಮೊರಿ ಇದೆ, ಚೆನ್ನಾಗಿ ಬಟ್ ಮರೆಯೋಕ್ಕಾಗದೇ ಇಲ್ಲ. ಅಂದರೆ ಮರೆಯೋಕ್ಕಾಗದೇ ಇರೋದಾ? ಅಂತ ಫಸ್ಟ್ ಫೇವ್ರೇಟ್ ಟೈಮ್ ನಾನು ಇಲ್ಲಿ ಬಂದಾಗ ಇವ್ರು ನನ್ನ ಊರಿಗೆ ಬಿಟ್ಟೋಗಿದ್ದು. ಬಿಟ್ಟೋಗಿದ್ದು ಅದು ಫೇವ್ರೇಟ್. ಬಿಟ್ಬಿಟ್ಟು ಬಂದಿದ್ದು ನಿಮಗೆ ಫೇವ್ರೇಟ್ ಮೆಮೊರಿ ಆಗೋಯ್ತಾ? ಫೇವ್ರೇಟಾ? ಓ, ನೀವು ಇಲ್ಲಿಲ್ಲ ಬಿಡಿ, ನಾನು ಲೆಟ್ರ್ ಕೊಟ್ಟಿದ್ದಲ್ಲ, ಕೊಪ್ಪದಲ್ಲಿದ್ದೀರಾ. ಇವ್ರು ಅದೊಂದು ಕೊಟ್ಟಿದ್ರು, ಬುಕ್ ಕೊಟ್ಟಿದ್ರು, ಅದು ಇನ್ನೂ ಇಟ್ಕೊಂಡಿದ್ದೀನಿ, ಅದೇ ಫೇವ್ರೇಟ್. ಬುಕ್ಕು ಪೆನ್ನು ಏರ್ಪೋರ್ಟಲ್ಲಿ ತಗೊಂಡಿದ್ದು, ಅದರಲ್ಲಿ ಬರ್ದು ಅದರಲ್ಲಿ ಏನೋ ಬರ್ದಿದ್ದ, ಅಂದರೆ ಐ ಡ್ಯಾಶ್ ಯು, ಅಲ್ಲಲ್ಲ ಐ ಡ್ಯಾಶ್ ಯು ಅಂತ ಮಾಡಿದ್ದೆ. ಅವಳು ಇಲ್ಲೇ ಇದೆ ಅಲ್ಲ, ಇಲ್ಲೇ ಇರ್ಬೇಕು, ನೋಡ್ತೀನಿ. ಅದನ್ನ ಆಮೇಲೆ ತೋರಿಸು. ಇದೆಲ್ಲ ಮುಗಿದ್ಮೇಲೆ ಅದನ್ನ ತೋರಿಸಿ ಆ ಒಂದು ಸ್ಟೋರಿನ ಹೇಳು, ಅದು ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೂ ಈ ಒಂದು ಇದಕ್ಕೆ ಅದು ಸಿಂಕ್ ಆಗುತ್ತೆ. ಫ್ಯೂಚರ್ ಬೇಬಿ ಲುಕ್ಸ್ ಯಾವ ಥರ ಇರಬೇಕು? ಈಗ ಹೆಂಗಿದ್ರು ನೀವು ಪ್ರೆಗ್ನೆಂಟು, ಓಕೆನಾ? ನಿಮ್ಮಿಬ್ರಿಗೂ ನಿಮ್ಮ ಮಗು ಬರ್ತಿದೆ, ನಮ್ಮ ಮಗು ಬರ್ತಿದೆ ಅನ್ನೋ ಒಂದು ಇದಿದೆ. ಆ ಮಗು ಯಾರಂಗೆ ಅಂದರೆ ನಿಮ್ಮಿಬ್ರಲ್ಲಿ ಯಾರ ಥರ ಇದ್ದರೆ ನಿಮಗೆ ಅಂದರೆ ಅನ್ಸುತ್ತೆ, ಇವಾಗ ಅನ್ಕೊಂತೀವಲ್ಲ, ನನಗೆ ಇವಳ ಥರ ಇರಬೇಕು, ಇರ್ಬೋದಾ? ಅಲ್ಲ, ನನಗೆ ಈ ಥರನೇ ಇರಬೇಕು, ನನಗೆ ಅಂದರೆ ನನಗೆ ಇಬ್ರು ಥರನೂ ಇರ್ತದೆ, ಬಟ್ ನನಗೆ ಜಾಸ್ತಿ ಇವಳ ಥರನೇ ಇರಬೇಕು, ನನಗೆ ಇವ್ರ ಥರ ಇರಬೇಕು ಅಂತ. ಓಕೆ, ಗಂಡ ಆದರೆ ಅವನ ಥರ ಹುಟ್ಲಿ, ಹೆಣ್ಣಾದರೆ ನಿಮ್ಮ ಥರ ಹುಟ್ಲಿ. ಇಬ್ರು ಮಿಕ್ಸೇ ಹುಟ್ಟೋದು. ಓಕೆ, ಇಲ್ಲ, ನಿಮ್ಮ ಥರನೇ ಇರ್ಬೋದು ಅಲ್ವಾ? ಇಲ್ಲ, ನನಗೆ ಯಾಕೋ ನಿಮ್ಮ ಥರ ಅನಿಸುತ್ತೆ. ಫಸ್ಟ್ ಬೇಬಿ ಅಪ್ಪನ ಥರನೇ ಇರುತ್ತೆ. ಓಕೆ, ಲಾಸ್ಟು ಆ್ಯಂಡ್ ಫೈನಲ್ ಕ್ವಶನ್ನು, ಎಂಡಿಗೆ ಬಂದಿದ್ದೀವಿ. ನನ್ನ ಜೊತೆ ಲೈಫ್ ಮೂವಿ ಆಗಿದ್ದರೆ ಟೈಟಲ್ ಏನು ಇಡ್ತೀಯ? ಅಂದರೆ ನಿಮ್ಮಿಬ್ಬರು ಲವ್ ಸ್ಟೋರಿ, ಈಗ ಲೈಫು, ಓಕೆನಾ? ನಿಮ್ಮಿಬ್ಬರು ಈ ಸ್ಟೋರಿನ ಇದೇ ಸಿನಿಮಾ ಮೂವಿ ಆದರೆ ಇದಕ್ಕೇನು ಟೈಟಲ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಲೈಫ್ ಸ್ಟೋರಿ ಫಿಲಮ್ ಆದರೆ ಏನು ಟೈಟಲ್ ಕೊಡೋಕ್ಕೆ ಇಷ್ಟಪಡ್ತೀರಾ ಆ ಮೂವಿಗೆ? ನಾನು ಹೇಳೋ ಪ್ರಕಾರ ನನಗೆ ಇದು ಹೃದಯಗಳ ವಿಷಯ ಅಂತ. ನಿಮಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಇವಾಗ ನಿಮ್ಮಿಬ್ರು ಲೈಫ್, ಓಕೆನಾ? ಒಂದು ಮೂವಿ ಅಂದ್ರೆ ಒಂದು ಯಾವ ತರ ಟೈಟಲ್ ಮಾಡಿ ಅಂದ್ರೆ ಇದು ಹೃದಯಗಳ ವಿಷಯ, ಇದು ವಿಷಯ ವಿಷಯ. ನನ್ನ ಕಡೆಯಿಂದ ಆನ್ಸರ್ ಇಲ್ಲ. ಇರ್ಲಿ, ಅಂದ್ರೆ ನಿಮ್ ಓನಾಗೂ ಟೈಟಲ್ ಏನ್ ಬೇಕಾದ್ರೂ ಇಟ್ಕೊಬಹುದು. ಇರೋ ಸಿನಿಮಾ ಹೆಸರಾದ್ರೂ ಇಟ್ಕೊಬಹುದು, ಅಥವಾ ನಿಮ್ಗೆ ನಾನು ಇದಕ್ಕೆ ನನ್ನ ಸಿನಿಮಾಗೆ ನನ್ನ ಟೈಟಲ್ ಹಿಂಗೆ ಕೊಡ್ತೀನಪ್ಪ ಅಂದರೆ ನಾನಿನ್ನ ಮರೆಯಲ್ಲ. ಹೇಳ್ಕೊಟ್ಬಿಡ್ತಾವನೆ, ಅಲ್ಲೇ ಹೇಳ್ಕೊಡ್ತಾವ್ರೆ ನಾನಿನ್ನ ಮರೆಯಲ್ಲಾರು ಹೇಳು ಅಂತ ಹೇಳ್ಕೊಡ್ತಾವ್ರೆ. ಇಲ್ಲ, ನಾನು ಥಿಂಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಈಗ ನನ್ನ ಲೈಫ್ ಸ್ಟೋರಿಗೆ ಅಂದರೆ ನಾನು ಏನು ಟೈಟಲ್ ಕೊಡ್ಕೊಂತೀನಿ? ನೀನಾ? ನಿನ್ನ ಲವ್ ಸ್ಟೋರಿಗೆ? ಲವ್ ಸ್ಟೋರಿ ಅಂತೆ ನನ್ನ ಲೈಫ್ ಸ್ಟೋರಿಗೆ
ನಂದೇನು ಲವ್ ಸ್ಟೋರಿ ಐತೆ? ಮದುವೆಗಾಗಿ ಕಾಯುತ್ತಿರುವ ಹುಡುಗ. ನೀವು ಹೇಳಿ, ಏನು ಟೈಟಲ್ ಕೊಡ್ತೀರಾ ನಿಮ್ಮ ಲೈಫ್ಗೆ? ಬರ್ತಿಲ್ಲ ಅಂತ ಅವಳಿಗೆ ಯಾವುದು ಮೈಂಡ್. ನನಗೆ ಸ್ವಲ್ಪ ಟೈಮ್ ಕೊಡಿ. ಇದೇನಾ ಟೈಟಲ್ಲು? ನನಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಗೀಮ್ ಏನು ಕೊಟ್ಟಿಲ್ಲ, ಹಂಗೆ ಪಟ್ಟಂತ ಮದುವೆ ಆಗ್ತೀವಿ ನಾವು ಅಷ್ಟೇ. ಫೈನಲ್ ಕ್ವಶನ್ಗೆ ಬಂದ್ವಿ. ಇದೆ ಅಂದರೆ ಮೈನ್ ಇವಾಗ ಇಷ್ಟು ನಿಮ್ಮ ಲೈಫ್ ಸ್ಟೋರಿಗೆ ಇದು ಕ್ವಶನ್, ಈ ಲಾಸ್ಟ್ ಕ್ವಶನ್ ಏನಕ್ಕೆ ಇಟ್ಟೆ ಅಂದರೆ ಒಂದು ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೆ ಇದನ್ನು ಫೈನಲ್ ಇದು ಕೊಟ್ಟು ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ನೀವು ನೋಡಿದ್ರೆ ಏನು ಹೇಳ್ತಾ ಇಲ್ಲ. ಓಕೆ, ಮರೆಯದ ಪ್ರೀತಿ ಅಂತ ಇಟ್ಬಿಡಿ. ಹಿಡ್ಕೊ, ಬುಕ್ ತಗೊಂಡ್ಬರ್ತೀನಿ. ಓಕೆ, ಈಗ ಬುಕ್ ಎಲ್ಲಿದೆ ನೋಡಿ. ಓಕೆ, ಯೋಚನೆ ಮಾಡಿ ಅಲ್ಲಿವರೆಗೂ, ಒಂದು ಹೊರವರೆಗೂ. ಬರ್ತಾನೆ ಇಲ್ಲ ತಲೆಗೆ. ತಡಿ, ಆ ಬುಕ್ ಹುಡ್ಕೊಂಡ್ ಬರ್ತೀನಿ. 1 minute later. ಓಕೆನಾ? ಓಕೆ, ಈಗ ನೀವು ಬುಕ್ ತೋರ್ಸೋಕ್ಕೂ ಮುಂಚೆ ನನಗೆ ಕೊಟ್ಟಿದ್ದು ಟೈಮ್ ಮುಗೀತು. ಏನು ಟೈಟಲ್ ಇಡ್ತೀರಾ ನಿಮ್ಮ ಲೈಫ್ ಸ್ಟೋರಿಗೆ? ಜನುಮದ ಜೋಡಿ. ಜನುಮದ ಜೋಡಿ ನೀನು, ಕನಕ ಕನಕ ಪೂಜಾ ಪೂಜಾ. ನೋಡಿ ಇವಾಗ ಹಾಂ, ಇದೇ ಕೊಟ್ಟಿದ್ದು ಫಸ್ಟ್ ಟೈಮ್. ಅದೇ ಫಸ್ಟ್ ಅವ್ನು ಗಿಫ್ಟ್ ಕೊಟ್ಟಿದ್ದು. ಅದು ಏರ್ಪೋರ್ಟಲ್ಲಿ. ಇದೇನು ಅಂತ ಡಿಫ್ರೆಂಟ್ ಆಗಿದೆಯಲ್ಲ. ಅದು ಏನಕ್ಕೆ ಅಂತ ಅಂದರೆ ಅವನೇನೋ ಬರೆದು ಕೊಟ್ಟಿದ್ದ. ಪೆನ್ ನೋಡಿ ಚೆನ್ನಾಗಿದೆ. ಇದೇ ಪೆನ್ನಲ್ಲೇ ಅವಳು ಐ ಲವ್ ಯು ಅಂತ ಬರ್ದಿದ್ದು. ಒಂದು ನಿಮಿಷ ತೋರಿಸಿ. ಓಕೆ, ತೋರ್ಸೋದ್ರಲ್ಲಿ ಏನು ಬರ್ದಿದ್ದೀನಿ ಅಂತ ಕುತೂಹಲದಿಂದ ಅದು ತೋರಿಸ್ಬೇಕಾ ಬರ್ದಿರೋದನ್ನು? ಇರಲಿ, ಅದೇ ನೀವೇ ಓದಿ ಹೇಳ್ಬಿಡಿ. ಹೇಳು. ವೆಲ್ಕಮ್ ಹೋಮ್ ಮೈ ಲವ್ ಅಂತ. ಮೈ ಲವ್ ಪೂ. ಓಕೆ, ವೆಂಕಿ ಲವ್ಸ್ ಪೂಜಾ. ಪೂಜಾ. ಹೂ ಅಂತಿದ್ದೆ ಮೊದಲವಳಿಗೆ ನಾನು. ಹೇಳು. ಸಾಂಗ್ ಬರ್ದಿಟ್ಟಿದ್ದೀರಲ್ಲ, ನಿಜವಾಗ್ಲೂ ನನಗೆ ಸಾಂಗ್ ಅಂತ ಗೊತ್ತೇ ಇರಲಿಲ್ಲ. ಅದು ಆ್ಯಕ್ಚುಲಿ ಹೇಳೋದು ಐಡಿಯಾ ಕೊಟ್ಟಿದ್ದು ಯಾರು ಹೇಳು? ಅರ್ಜುನ. ನೀವೇ. ನಾನೇ ಕೊಟ್ಟಿದ್ದು. ಏನು ಗೊತ್ತಾ? ಬೆಂಕಿಯಲ್ಲಿ ಹಾಕು, ಕಡಲಿಗೆ ಬಿಸಾಕು, ಬೆಟ್ಟದಿಂದ ನೂಕು, ಬೆನ್ನಲ್ಲಿ ಚೂರಿ ಹಾಕು, ಎಂದೆಂದಿಗೂ ನೀ ಸಿಗದೆ ಹೋದರು, ಐ ಲವ್ ಯು, ವಿಲ್ ಯು ಮ್ಯಾರಿ ಮಿ ಅಂತ. ನಾನು ಅವ್ನಿಗೆ ಏನು ಹೇಳ್ಕೊಟ್ಟಿದ್ದೆ ಅಂದ್ರೆ ಐ ಡ್ಯಾಶ್ ಯು ಅಂತ. ಏನಂತ ಬರ್ದಿದ್ದೆ ಅಂದ್ರೆ ಇಷ್ಟು ಬರ್ದಿದ್ದೆ, ಮತ್ತೆ ಡ್ಯಾಶ್ ಬರ್ದಿದ್ದೆ, ಅಲ್ಲಿ ಲವ್ ಅಂತ ಇವಳೆ ಬರ್ದಿದ್ದೆ. ಇದು ನಾನೇ ಬರ್ದಿಲ್ಲ. ನಾನು ಅಂದರೆ ಅವ್ನು ಕೇಳ್ದೆ ಏನು ಬರೀಲಿ ಅಂತ. ನಾನು ಇದೊಂದು ನನಗೆ ಆ್ಯಕ್ಚುಲಾಗಿ ನನಗೆ ಇದೊಂದು ಆಸೆ ಇತ್ತು ಅವಾಗ. ನನಗೆ ಅರೇಂಜ್ ಮ್ಯಾರೇಜ್ ಏನಾರು ಆದರೆ ನನ್ನ ಫಸ್ಟ್ ನೈಟಲ್ಲಿ ಈ ಥರ ಲೆಟರ್ ಬರೆದ್ಬಿಟ್ಟು ಏನು ಬೆಂಕಿಯಲ್ಲಿ ಹಾಕು, ಕಡಲಿಗೆ ಬಿಸಾಕು, ಬೆಟ್ಟದಿಂದ ನೂಕು, ಬೆನ್ನಲ್ಲಿ ಚೂರಿ ಹಾಕು, ಎಂದೆಂದಿಗೂ ನೀ ಸಿಗದೆ ಹೋದರು, ಐ ಡ್ಯಾಶ್ ಯು. ಅದು ಆ್ಯಕ್ಚುಲಿ ಮೂವಿದು ಸಾಂಗು. ಸೊ ಇದನ್ನು ನಾನು ಬರೀಬೇಕು ಅಂತ ಆಸೆ ಇತ್ತು, ಅದಕ್ಕೆ ವೇಣುಗೆ ಹೇಳ್ಕೊಟ್ಟೆ. ಅದು ಸಾಂಗ್ ಅಂತ ಫಸ್ಟಿಗೆ ನಂಗೆ ಗೊತ್ತಾಗಿಲ್ಲ, ಆಮೇಲೆ ಇದೆಲ್ಲೋ ಕೇಳಿದ್ದೀನಲ್ಲ. ನೆಕ್ಸ್ಟ್, ದಿಸ್ ಈಸ್ ಅವರ್ ಫಸ್ಟ್ ಮೀಟ್, ಐ ಹೋಪ್ ದಿಸ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಲಾಸ್ಟಿಂಗ್ ಫಾರ್ ಎವರ್ ಅಂತ. ಇರಿ, ಹ್ಯಾಂಡ್ ರೈಟಿಂಗ್ ನೋಡಿ ಈ ಥರ ಬರೆದು ಕೊಟ್ಟಿದ್ದೆ ಇವಳಿಗೆ. ಇನ್ನು ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ಲು ನೋಡ್ಬಿಟ್ಟು. ಇದು ಚೆನ್ನಾಗಿ ಮಾಡಿದಾರಲ್ವಾ ಈ ಪೇಪರ್, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಹೌದು. ಎಲ್ಲಿ ತಗೊಂಡಿದ್ದು? ಏರ್ಪೋರ್ಟಲ್ಲೇ. ಏರ್ಪೋರ್ಟಲ್ಲೇ. ಇವು ಎಷ್ಟು ತಗೊಂಡ್ರು ಅಲ್ಲಿ? ಆ್ಯಕ್ಚುಲಿ ನೀವು ಬಂದಿದ್ದು ಅಂದರೆ ಬೆಳಗಿನ ಜಾವ ಅಲ್ಲ, ನಾವು ಮಧ್ಯರಾತ್ರಿ ಅಂದರೆ ರಾತ್ರಿನೇ ಬಂದ್ಬಿಟ್ವಿ ನಾವು. ಸೊ ನಾವು ರಾತ್ರಿ ಬಂದು ಅಲ್ಲಿ ವೆಯ್ಟ್ ಮಾಡ್ಕೊಂಡು ಎಷ್ಟು ಗಂಟೆ ಇಲ್ಲಿ 8 ಗಂಟೆ 8:30 ಊಟ. 6 ಗಂಟೆಗೆ ಬಿಟ್ಟಿದ್ದು ನಾವಿಲ್ಲಿ. ಊಟನೂ ಮಾಡಿರಲಿಲ್ಲ. ಇನ್ನೂ ಬೇಗ, ಇನ್ನು 4:15 ಬಿಟ್ವಿ. 6 ಗಂಟೆಗೆ ಅಲ್ಲಿದ್ವು. 6 ಗಂಟೆಗೆ ಅಲ್ಲಿದ್ವಿ. ಇವ್ರು ಬಂದಿದ್ದು ಬೆಳಗಿನ ಜಾವ ಎಷ್ಟು ಗಂಟೆಗೆ ಬಂದಿದ್ದು? ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆ ಬಂದಿದ್ದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೇ ಇದ್ವಿ. ಅವಾಗ ಅವನು ನಿಮಗೆ ಅಂತ ತಾಬೇಕು ಗಿಫ್ಟು ಅಂತ ದಾರಿ ಉದ್ದಕ್ಕೂ ಯೋಚನೆ ಮಾಡ್ತಾ ನಿಮ್ಮನ್ನು ಮೀಟ್ ಆಗೋ ಟೆನ್ಷನಲ್ಲಿ ಮರ್ತೆ ಹೋಗಿದ್ದ. ನಾನು ಆಮೇಲೆ ಏನು ತಾಬೇಕು ಅಂದಲ್ಲೋ ಅಂದ್ಬಿಟ್ಟು ಆಮೇಲೆ ಏನು ಸಿಕ್ಲಿಲ್ಲ ಅಂದ್ಬಿಟ್ಟು ಅಲ್ಲೇ ಏರ್ಪೋರ್ಟಲ್ಲಿ ಹೋಗಿ ನೋಡಿ, ಸರಿ ಇದ್ರಲ್ಲೇ ಏನೋ ಒಂದು ಬರ್ದು ಕೊಟ್ಬಿಡೋಣ ಅಂದ್ಬಿಟ್ಟು ತಾಂಡ. ತಾಳಿ ಕಟ್ಬೇಕಾದ್ರು ನರ್ವಸ್ ಆಗ್ಬಿಟ್ಟೆ. ತಾಳಿ ಕಟ್ಟೋ ಹಿಂಗೆ ನಡುಕ್ತಿದ್ದ. ಫಸ್ಟ್ ಹಗ್ ಮಾಡ್ಬೇಕಾದ್ರು ನಡ್ಗಾಡ್ತಿದ್ದೆ. ಫಸ್ಟ್ ನೈಟಲ್ಲೂ ಫಸ್ಟ್ ಹಗ್ ಹಂಗೆ ಹೇಳು.
ಸೊ ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಸೊ ಈ ಥರ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಪಾರ್ಟ್ 2 ಜೊತೆಗೆ ಬರ್ತಾರೆ. ಓಕೆ ಓಕೆ ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಪೋರ್ಟ್ ತೋರಿಸಿ. ನಿಮ್ಮ ಸಪೋರ್ಟೇ ನಮ್ಮನ್ನು ಬೆಳೆಸೋದಕ್ಕೆ ಸಾಧ್ಯ, ಮತ್ತು ನಮಗೊಂದು ಮೋಟಿವೇಶನ್. ಹೌದು. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಲವ್ ಯು ಯು ಆಲ್.